ಹಲೋ ಮೀಸ್ ಹಾಯ್. ಇವತ್ತು ನಮ್ಮ ಬಿ ಟಿ ಎಸ್ ಶುಗಾ ಫ್ಯಾನ್ ಫಿಕ್ಷನ್ ಟೈಟಲ್ ಮೈ ಯೂನಿವರ್ಸ್ ಒನ್ ಶಾಟ್. ಎಫ್ ಒಳಗಡೆ ಹೋಗೋಕ್ಕೂ ಮುಂಚೆ ನಮ್ಮ ಬರ್ತ್ಡೇ ಬಾಯ್ಗೆ ಮೊದಲು ವಿಶ್ ಮಾಡಿಬಿಡೋಣ. ಹ್ಯಾಪಿ ಬರ್ತ್ಡೇ ಮಿನ್ಯೂಂಗಿ, ಯಾವಾಗಲೂ ಖುಷಿಯಾಗಿರಿ. ಓಕೆ, ಇವಾಗ ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ನೇರ ಸ್ಟೋರಿ ಒಳಗಡೆ ಹೋಗೋಣ. ಹೇ ಶುಗಾ ನಿಂತ್ಕೋ, ಎಲ್ಲಿಗೋ ಹೋಗ್ತಾ ಇದೆಯಾ? ಇನ್ನೆಲ್ಲಿಗೆ ಹಾಬಿ? ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಾ ಇದ್ದೀನಿ. ಡೈಲಿ ಕ್ಲಾಸ್ ಮುಗೀತಿದ್ದಾಗೆ ನಿಮಗೆ ಪಾರ್ಟ್ ಟೈಮ್ ಜಾಬ್ದೇ ಚಿಂತೆನಾ? ಕಾಲೇಜ್ ಬಿಡೋದೇ ತಡ, ಟಕ್ಕಂತ ಓಡೋಗ್ಬಿಡ್ತೀಯಲ್ಲ. ಸ್ವಲ್ಪ ನಮ್ಮ ಜೊತೆಗೂ ಸೇರಿ ಇರೋ ಒಂದು ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡು. ಬಾ ನಮ್ಮ ಜೊತೆ. ನಿಂಗೇನು ಬಿಡೋ ಹಾಬಿ, ನಿನ್ನಪ್ಪ ಲಕ್ಷಾಧಿಪತಿ, ನೀನು ಚೆನ್ನಾಗೇ ಎಂಜಾಯ್ ಮಾಡ್ತೀಯ. ಅದೇ ನಾನು ನನಗೆ ಅಂತ ಯಾರೂ ಇಲ್ಲ. ನಾನೊಬ್ಬ ಅನಾಥ. ನನ್ನ ಖರ್ಚು ವೆಚ್ಚಗಳು ಆ್ಯಂಡ್ ಈ ಕಾಲೇಜ್ ಫೀಸ್ನೆಲ್ಲ ನಾನೇ ದುಡ್ಕೋಬೇಕು. ಸೊ ನನಗೆ ಈ ಪಾರ್ಟ್ ಟೈಮ್ ಜಾಬ್ ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಮಜಾ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಬಾಯ್. ಹೇ ಯಶುಕಾ. ಹೋಗೆ ಬಿಟ್ಟ. ಇವನು ಯಾವತ್ತಿಗೂ ನನ್ನ ಮಾತು ಕೇಳೋದೇ ಇಲ್ಲ ಅಂತಾನೆ. ಕೇಳಲಿಲ್ಲ ಅಂದರೆ ಬಿಟ್ಟಾಕು ಹಾಬಿ. ಸುಮ್ಮನೆ ಯಾಕೆ ಅವನ್ನ ಫೋರ್ಸ್ ಮಾಡ್ತೀಯಾ? ಫೋರ್ಸ್ ಮಾಡೋದು ಅಂತ ಅಲ್ಲ ಜಿನ್. ಶುಗಾ ಆಲ್ಮೋಸ್ಟ್ ಯಾವಾಗಲೂ ತುಂಬ ಕಷ್ಟಪಡ್ತಾನೆ ಗೊತ್ತಾ. ಅವನ ಲೈಫಲ್ಲಿ ಹ್ಯಾಪಿನೆಸ್ ಅನ್ನೋದೇ ಇಲ್ಲ ಅವನಿಗೆ. ಹೌದಾ? ಹಾಗಿದ್ರೆ ನೀನೇ ಒಂದು ಸ್ವಲ್ಪ ಅವನಿಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡು. ನಾನೇನೋ ಕೊಡೋದಕ್ಕೆ ರೆಡಿ, ಬಟ್ ಅವನು ಇಸ್ಕೋಬೇಕಲ್ಲ. ಒಳ್ಳೆ ಸ್ವಾಭಿಮಾನಕ್ಕೆ ನಾನೇ ಜನ್ಮ ಕೊಟ್ಟವನು ಅನ್ನೋ ಥರ ಆಡ್ತಾನೆ. ಅವನಿಗೆಲ್ಲ ಯಾರ ಹತ್ರನೂ ಸುಮ್ಮನೆ ದುಡ್ಡು ಇಸ್ಕೊಳ್ಳಲ್ಲ ಮಗ. ಅವನಿಗೆ ಬೇಕಾಗಿರೋದನ್ನು ಅವನೇ ದುಡ್ದು ಪಡ್ಕೋಬೇಕು ಅನ್ಕೋತಾನೆ. ಅದೇ ಅವನ ಕ್ಯಾರೆಕ್ಟರ್. ಹೋಗಲಿ ಬಿಡು. ಸರಿ ಬಾ, ನಾವಿಬ್ಬರು ಸೇರಿ ಇವಾಗ ಪಬ್ಗೆ ಹೋಗೋಣ. ಎಸ್ ನಡಿ ಮಗ. ನೆಕ್ಸ್ಟ್ ನಿಮ್ಮ ಸೈಡ್ ನೋಡೋದಾದರೆ, ನೀವು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ಕಾಲೇಜ್ ಬಿಟ್ಟು ಆಚೆ ರೋಡ್ ಸೈಡ್ ನಡ್ಕೊಂಡು ಹೋಗ್ತಿದ್ದೀರಾ. ಫಯನ್. ಹೇಳು ಕಿರಣ್, ನೀನು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ತಾ ಅಥವಾ ಡೈಲಿ ಮನೆಯಿಂದ ಕಾಲೇಜ್ಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀಯಾ? ನನಗೂ ಅದಕ್ಕೆ ಗೊತ್ತಾಗ್ತಿಲ್ಲ ಕಿರಣ್. ಅಪ್ಪ ಅಮ್ಮ ಮನೆಯಿಂದನೇ ಅಪ್ ಆ್ಯಂಡ್ ಡೌನ್ ಮಾಡು ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಹಾಸ್ಟೆಲಿಗೆ ಸೇರಬೇಕು ಅಂತ ಅನ್ನಿಸ್ತಿದೆ. ಅಪ್ಲೈ ಮಾಡಲೋ ಬೇಡವೋ ಗೊತ್ತಾಗ್ತಿಲ್ಲ ನನಗೆ. ವಯನ್, ನಿಂಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ನನ್ನ ಪ್ರಕಾರ ನೀನು ಡೈಲಿ ಅಷ್ಟು ದೂರದಿಂದ ಕಾಲೇಜ್ಗೆ ರಶ್ ಆಗಿರೋ ಬಸ್ಸಲ್ಲೇ ಹೋಗೋದು ಬರೋದು ಮಾಡೋದ್ರ ಬದಲು ಸುಮ್ಮನೆ ಹಾಸ್ಟೆಲ್ ಜಾಯ್ನ್ ಆಗೋದೇ ಬೆಟರ್ ಅನ್ನಿಸ್ತಿದೆ. ನಿಂಗೆ ಗೊತ್ತಾ, ನನಗೆ ಆಲ್ರೆಡಿ ಬಾಯ್ಸ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ನಾನು ಇನ್ನು ಮುಂದೆ ಅಲ್ಲೇ ಸ್ಟೇ ಇದ್ದು ಅಲ್ಲಿಂದನೇ ಬರ್ತೀನಿ. ನೀನು ಗರ್ಲ್ಸ್ ಹಾಸ್ಟೆಲ್ಗೆ ಅಪ್ಲೈ ಮಾಡು. ಹೌದಾ? ಓಕೆ ಕಿರಣ್, ನೀನಿನ್ನು ಹೊರಡು. ನಾನು ಈ ರೂಟಿಂದ ಗರ್ಲ್ಸ್ ಹಾಸ್ಟೆಲ್ಗೆ ಹೋಗಿ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿಕೊಟ್ಟು ಬರ್ತೀನಿ. ವಯನ್, ನಾನೇ ನಿನ್ನ ಜೊತೆ ಬರಲಾ? ಬೇಡ ಕಿರಣ್, ನಾನೇ ನೋಡ್ಕೋತೀನಿ. ನೀನು ಹೊರಡು. ಓಕೆ, ಟೇಕ್ ಕೇರ್. ನಾಳೆ ಕಾಲೇಜಲ್ಲಿ ಮೀಟ್ ಆಗೋಣ. ಬಾಯ್ ವಯನ್. ಬಾಯ್ ಕಿರಣ್. ನೆಕ್ಸ್ಟ್, ನೀವು ಒಂದು ಟರ್ನ್ ಸೈಡ್ ನಡ್ಕೊಂಡು ಬರ್ತಿದ್ದಾಗೆ ಒಂದು 4-5 ಜನ ಪೋಲಿ ಹುಡುಗರು ನಿಮ್ಮನ್ನ ಚುಡಾಯಿಸೋದಕ್ಕೆ ಅಂತ ಬರ್ತಾರೆ. ನೀವು ಸಖತ್ತು ಭಯ ಪಡ್ತಿದ್ದೀರಾ ಅವ್ರನ್ನ ನೋಡಿ. ಲೋ ಮಗ, ಇಲ್ಲಿ ನೋಡೋ ಜಿಂಕೆ ಮರಿ. ಏನು ಚಿನ್ನ, ಏನು ಫಸ್ಟ್ ಇಯರ್ ಸ್ಟೂಡೆಂಟಾ ನೀನು? ಏನು ನಿನ್ನ ಹೆಸರು? ಯಾವ ಕಾಲೇಜು? ಆಗ ಬಾಯ್ ನಂಬರ್ 2. ಲೋ ಜಂಕ, ಅವಳ ID ಕಾರ್ಡ್ ನೋಡೋ ಗೊತ್ತಾಗುತ್ತೆ. ಅದರಲ್ಲೂ ID ಕಾರ್ಡ್ ಎಲ್ಲಿದೆ ಅಂತ ನೋಡೋ ಮಚ್ಚ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡಿ. ನಂಗೆ ತುಂಬ ಭಯ ಆಗ್ತಿದೆ. ದಯವಿಟ್ಟು ದಾರಿ ಬಿಡಿ, ನಾನು ಹೋಗಬೇಕು. ಆಗ ಬಾಯ್ ನಂಬರ್ 3. ಎಲ್ಲಿಗೆ ಹೋಗಬೇಕು ಚಿನ್ನ? ಯಾಕೆ ನಿಂಗೆ ಇಷ್ಟೊಂದು ಅರ್ಜೆಂಟಾ? ನಾವೆಲ್ಲ ಸೇರಿ ನಿನ್ನ ಆಮೇಲಿಂದ ಕಳಿಸ್ಕೊಡ್ತೀವಿ. ಇವಾಗ ಬಾಮ್ಮ ನಮ್ಮ ಜೊತೆ. ಎಲ್ಲಿಗೆ? ಅಲ್ಲಿ ನೋಡು, ಅಲ್ಲೊಂದು ಕಾರ್ ಶೆಡ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಹೋಗೋಣ. ಬಾ ಚಿನ್ನ. ಕೈ ಬಿಡು, ಏನು ಮಾಡ್ತಿದ್ದೀರಾ? ಆಗ ಅವರೆಲ್ಲರೂ ಸೇರಿ ನಿಮ್ಮ ಹತ್ರ ತುಂಬ ಮಿಸ್ಬಿಹೇವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ರ ಬ್ಯಾಡ್ ಟಚಸ್ ನಿಮಗೆ ಒಂಥರ ಕಿರಿಕಿರಿ ಅನ್ನಿಸ್ತಿದೆ. ಸೊ ನೀವು ಜೋರಾಗಿ ಕಿರಿಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಪ್ಲೀಸ್ ಯಾರಾದರೂ ಕಾಪಾಡಿ, ಹೆಲ್ಪ್ ಮೀ ಅಂತ. ಆಗ ಬಾಯ್ ನಂಬರ್ 4 ನಿಮ್ಮ ಮೌತ್ನ ಅವನ ಕೈಯಿಂದ ಸ್ಟ್ರಾಂಗಾಗಿ ಕ್ಲೋಸ್ ಮಾಡಿ ಹಿಡ್ಕೊಂಬಿಟ್ಟು, ಲೊಕ್ಕುಲ್ಟು ನನ್ನ ಮಕ್ಕಳ್ರ, ಏನು ಮುಖ ನೋಡ್ತಿದ್ರಾ? ಎತ್ತಾಕೊಳ್ರಿ ಇವಳನ್ನ, ಬೇಗ ಕಾರ್ ಶೆಡ್ಡಿಗೆ ಎತ್ತಾಕೊಂಡು ಹೋಗೋಣ. ಬನ್ನಿ ಎತ್ಕೊಳ್ಳಿ. ನೆಕ್ಸ್ಟ್, 5 ಜನ ನಿಮ್ಮನ್ನ ಬಲವಂತದಿಂದ ಎತ್ತಾಕೊಂಡು ಕಾರ್ ಶೆಡ್ ಒಳಗಡೆ ಎತ್ತು ಬಿಸಾಕ್ತಾರೆ. ನೀವು ಅವ್ರ ಹತ್ರ ಬೇಜಾನ್ ರಿಕ್ವೆಸ್ಟ್ ಮಾಡ್ಕೊಂಡು ಜೋರಾಗಿ ಅಳ್ತಿದ್ದೀರಾ. ಆಗ ಬಾಯ್ ನಂಬರ್ 5, ಹೇಯ್ ಯಾಕೆ ಸುಮ್ಮನೆ ರುಚ್ಕೋತೀಯ? ಸೈಲೆಂಟಾಗಿರಬೇಕು, ಇಲ್ಲಾಂದರೆ ನೀನು ಉಸಿರನ್ನ ನಿಲ್ಲಿಸ್ಬಿಡ್ತೀವಿ. ಚುಪ್. ಲೋ ಮಗ, ಇವಾಗ ಯಾರು ಫಸ್ಟು? ಮಗ ನಾನು. ಅದ್ಯಾಕೆ ಬಂದ್ಬಿಡು, ಫಸ್ಟು ನಾನು. ನೋನೋ, ನಾನು ಫಸ್ಟು ಅಂತ ಅವ್ರವ್ರ ಮಧ್ಯೆ ಸಡನ್ ಕಿತ್ತಾಡ್ತಿದ್ದಾರೆ. ಆಗ ಅದೇ ಗ್ಯಾಪ್ನ ಯೂಸ್ ಮಾಡಿಕೊಂಡು ನೀವು ಅಲ್ಲಿಂದ ಎಸ್ಕೇಪ್ ಆಗಿಬಿಡೋಣ ಅಂತ ಎದ್ದು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಲೋ ಮಕ್ಕ, ಓಡೋಗ್ತಿದ್ದಾಳ್ಕೊಂಡ್ರು ಅವಳು. ಮೊದಲು ನಮ್ಮ ಜಗಳ ನಿಲ್ಸೋಣ, ಹಿಡ್ಕೊಳ್ಳೋಣ ಬನ್ನಿ. ಹೌದು. ಹೇಯ್ ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಒಬ್ಬ ನಿಮ್ಮ ಕೆನ್ನೆಗೆ ಒಂದು ಜೋರಾಗಿ ಸ್ಲ್ಯಾಪ್ ಮಾಡಿ ನಿಮ್ಮ ಹೇರ್ನ ಗ್ರಿಪ್ ಮಾಡಿ ಹಿಡ್ಕೊತಾನೆ. ಪ್ಲೀಸ್ ಬಿಟ್ಬಿಡಿ ನನ್ನ. ನಿಮ್ಗೆ ಯಾರಿಗೂ ಅಕ್ಕ ತಂಗಿರಿಲ್ವಾ? ಯಾಕೆ ನನ್ನ ಹತ್ರ ಇಷ್ಟು ರೂಡಾಗಿ ಮಿಸ್ಬಿಹೇವ್ ಮಾಡ್ತಿದ್ದೀರಾ? ನಾನು ಹೋಗಬೇಕು, ಬಿಡಿ ನನ್ನ. ಹೋಗಿ ಬಂತೆ ಇರುಚಿನ. ನಮ್ಗೆಲ್ರಿಗೂ ಅಕ್ಕ ತಂಗಿರಿದ್ದಾರೆ, ಆದರೆ ಮಜಾ ಮಾಡೋಕ್ಕೆ ಯಾವ ಹುಡುಗಿನೂ ಗತಿ ಇಲ್ಲ. ಬಟ್ ಇವಾಗ ನೀನು ಸಿಗ್ತಾ ಅಲ್ವಾ, ಸ್ವಲ್ಪ ಹೊತ್ತು ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊ.
ಆಮೇಲೆ ನಾವೇ ನಿನ್ನ ಬಿಟ್ಬಿಡ್ತೀವಿ ಅಂದ್ಬಿಟ್ಟು ಅವರೆಲ್ಲರೂ ಸೇರಿ ನಿಮ್ಮನ್ನ ಫೋರ್ಸ್ಫುಲ್ ಕಿಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಏಯ್ ಯಾರೋ ನೀನು? ನಾನು ಯಾರೋ ಅನ್ನೋದು ನಿಮಗೆ ಬೇಡದೇ ಇರೋ ವಿಚಾರ. ನೀವೆಲ್ಲ ಸೇರಿಕೊಂಡು ಈ ಹುಡುಗಿನ ಏನು ಮಾಡ್ತಿದ್ದೀರಾ? ನಾವೇನೋ ಮಾಡ್ತೀವಿ, ನಿಂಗೆ ಯಾಕದು? ಮರ್ಯಾದೆಯಿಂದ ಇಜ್ಜಾಕೊಬಿಟ್ಟು ಹೋಗೋ, ಇಲ್ಲ ಅಂದರೆ ಜೀವಂತವಾಗಿರಲ್ಲ ನೀನು. ಓ, ಹೋಗದೆ ಇದ್ದರೆ ಏನರ ಮಾಡ್ತೀರಾ? ನನಗೆ ಮೊದಲೇ ಹೆಣ್ಮಕ್ಳು ಕಂಡ್ರೆ ರೆಸ್ಪೆಕ್ಟ್ ಜಾಸ್ತಿ. ನೀವೆಲ್ಲ ಸೇರಿ ನನ್ನ ಕಣ್ಣೆದ್ರಿಗೆ ಈ ಹುಡುಗಿನ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂದ್ಕೊಂಡ್ರಾ? ಅದೆಲ್ಲ ಚಾನ್ಸೇ ಇಲ್ಲ. ಒಬ್ಬೊಬ್ರನ್ನ ಸಿಗ್ದಾಕ್ಬಿಡ್ತೀನಿ. ತೊಂದರೆ ನನ್ನ ಮಕ್ಕಳ ಅಂತ ನಮ್ಮ ಶುಗ ಜೋರಾಗಿ ಕಿರಿಚ್ಬಿಟ್ಟು ಅವ್ರಿಗೆಲ್ರಿಗೂ ಚೆನ್ನಾಗಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಶುಗ ಅಗ್ರೆಸಿವ್ ಆಗಿ ಫೈಟ್ ಮಾಡ್ತಾ ಇರೋದನ್ನೇ ಕಣ್ಣು ಮಿಟಿಸ್ದೇ ನೋಡ್ತಿದ್ದೀರಾ. ಅವಾಗ ಗ್ರೂಪಲ್ಲೊಬ್ಬ ಯಾವುದೋ ಒಂದು ಕೆಮಿಕಲ್ ಲಿಕ್ವಿಡ್ನ ಅವ್ನ ಪಾಕೆಟಿಂದ ತೆಗೆದು ನೇರ ನಮ್ಮ ಶುಗ ಫೇಸ್ ಮೇಲೆ ಫುಲ್ ಎರಚಿಬಿಡ್ತಾನೆ. ಆ ಕೆಮಿಕಲ್ ಶುಗದ ಎರಡೂ ಕಣ್ಣೊಳಗಡೆನೂ ಸ್ಪ್ರೆಡ್ ಆಗಿ ಅವ್ರ ಐಸ್ ಫುಲ್ ಭಯಂಕರ ಹುರಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಶುಗ ನೋವನ್ನ ತಡ್ಕೊಳಕ್ಕಾಗದೆ ಜೋರಾಗಿ ಕಿರಿಚ್ಕೋತಾರೆ. ಆಗ 5 ಜನ ಆ ಪ್ಲೇಸ್ ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ನೀವು ಶುಗ ಪಕ್ಕಕ್ಕೆ ಓಡ್ ಬಂದು ಅವ್ರ ಫೇಸ್ನೆಲ್ಲ ನಿಮ್ಮ ದುಬ್ಬಟ್ಟದಲ್ಲೇ ಚೆನ್ನಾಗಿ ಒರೆಸ್ತಾ ಇದ್ದೀರಾ. ಉರಿತಿದೆ, ನನ್ನ 2 ಕಣ್ಗಳು ಸಖತ್ತು ಹುರಿ ಕಾಣಿಸ್ಕೊತಾ ಇದ್ದಾವೆ. ವಾಟರ್ ಇದ್ರೆ ಹಾಕು, ವಾಟರ್ ಪ್ಲೀಸ್. 1 ಸೆಕೆಂಡ್ ಅಂತ ನೀವು ನಿಮ್ಮ ಬ್ಯಾಗ್ಗಳಿಗಿಂತ ವಾಟರ್ ಬಾಟಲ್ನ ತೆಗೆದು ಅವ್ರ ಕಣ್ಗಳಿಗೆ ಫಾಸ್ಟಾಗಿ ನೀರನ್ನ ಎರಚ್ತೀರಾ. ಬಟ್ ಶುಗಗೆ ಹುರಿ ಕಡಿಮೆ ಆಗ್ತಾಯಿಲ್ಲ. ನೆಕ್ಸ್ಟ್ ಅವ್ರು ನಿಮ್ಮನ್ನ ಅವ್ರ ಪಕ್ಕ ಕೇಳ್ಕೊಂಡು ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಬಿಟ್ಟು, ಮೊದಲು ನನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗು, ನನಗೆ ಪ್ರಾಣ ಹೋಗೋವಷ್ಟು ಪೇಯ್ನ್ ಫೀಲ್ ಆಗ್ತಿದೆ, ತಡ್ಕೊಳಕ್ಕಾಗ್ತಿಲ್ಲ ನನಗೆ ಅಂತ ಅವ್ರ ನೈಲ್ಸ್ನಿಂದ ನಿಮ್ಮ ಬ್ಯಾಕ್ ಬೋನ್ ಸೈಡ್ ಅವ್ರ ಪೇಯ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ನಿಮ್ಮ ಬೆನ್ನ ಒಳ್ಳೆ ಬೆಕ್ಕು ಗಿಬ್ರುತ್ತಲ್ಲ ಆ ರೇಂಜಿಗೆ ಪರಿಚ್ತಾ ಇದ್ದಾರೆ. ನಿಮಗೂ ಶುಗ ಪರಿಸ್ಥಿತಿ ನೋಡಿ ಒಂಥರ ಬೇಜಾರಾಗ್ತಿದೆ. ನೆಕ್ಸ್ಟ್ ನೀವು ಹೇಗೋ ಅಲ್ಲೇ ಸ್ವಲ್ಪ ದೂರ ಅಕ್ಕಪಕ್ಕ ಇರೋ ಜನಗಳ ಹತ್ರ ಹೋಗಿ ಹೆಲ್ಪ್ ತೊಗೊಂಡು ಒಂದು ಆಟೋ ಹಿಡಿದು ಶುಗರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತೀರಾ. ಇವಾಗ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ಡಾಕ್ಟರ್, ಇವಾಗ ಅವ್ರ ಕಂಡೀಷನ್ ಹೇಗಿದೆ? ಅವ್ರ ಕಣ್ಗಳಿಗೇನು ಹೆಚ್ಚು ಡ್ಯಾಮೇಜ್ ಆಗಿಲ್ಲ ತಾನೇ? ನಾನು ಇವಾಗ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಅವ್ರ ಐಸ್ ಫುಲ್ ಕೆಮಿಕಲ್ ಸ್ಪ್ರೆಡ್ ಆಗಿತ್ತು. ನಾನು ಅದನ್ನ ಆದಷ್ಟು ರಿಮೂವ್ ಮಾಡಿದ್ದೀನಿ. ಅವ್ರಿಗೆ ಮತ್ತೆ ಮೊದಲಿನ ಥರ ದೃಷ್ಟಿ ಸರಿ ಹೋಗಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 4 to 6 months ಆದರೂ ಬೇಕಾಗುತ್ತೆ. ಅಲ್ಲಿವರೆಗೂ ಅವ್ರನ್ನ ಟೇಕ್ ಕೇರ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಏನು 6 ತಿಂಗಳವರೆಗೂ ಬೇಕಾ ಡಾಕ್ಟರ್? ಒಂದು 4 to 6 months ಕಳೆದ್ಮೇಲೆ ಅವ್ರ ಐಸ್ ಫುಲ್ ಕ್ಯೂರ್ ಆಗುತ್ತಾ? ಮೇ ಬಿ ಚಾನ್ಸಸ್ ಇದೆ. ಅವಾಗವಾಗ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಆ್ಯಂಡ್ ಇದರಲ್ಲಿರೋ ಟ್ಯಾಬ್ಲೆಟ್ನ ಮಿಸ್ ಮಾಡದೆ ಕೊಡಿ. ಇವಾಗ ಸದ್ಯಕ್ಕೆ ಹೋಗಿ ಕೌಂಟರ್ ಹತ್ರ ಬಿಲ್ ಕಟ್ಟಿ. ಸರ್, ಫೀಸ್ ಏನು ಇಷ್ಟೊಂದು ಜಾಸ್ತಿ ಇದೆ? ನನ್ನ ಹತ್ರ ಇವಾಗ ಇಷ್ಟೊಂದು ದುಡ್ಡಿಲ್ಲ. ವಾಟ್? ಏನಮ್ಮ ಹೇಳ್ತಿದ್ಯಾ ನೀನು? ಏನೋ ಸಖತ್ತು ಬೇಡ್ಕೋತಾ ಇದ್ದಲ್ಲ, ಪಾಪ ಎಮರ್ಜೆನ್ಸಿ ಕೇಸ್ ಅಂತ ನಾನು ಅಟೆಂಡ್ ಮಾಡಿದರೆ ನೀನು ಇವಾಗ ಬಿಲ್ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತಿದ್ಯಾ? ಹೋಗಿ ನೀನು ಬಾಯ್ ಫ್ರೆಂಡ್ ಜಾಬಲ್ಲಿದ್ದರೆ ತೆಗೆದು ಕಟ್ಟು ಹೋಗು. ಬಾಯ್ ಫ್ರೆಂಡಾ? ಡಾಕ್ಟರ್, ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಆ್ಯಕ್ಚುಲಿ ಅವ್ರು ನನ್ನ ಬಾಯ್ ಫ್ರೆಂಡ್ ಅಲ್ವಾ? ಮತ್ತು ಸ್ಟ್ರೇಂಜರಾ? ಅದು ಅಲ್ಲ ಸರ್. ಮತ್ತು ಯಾರಮ್ಮ ಅವರು? ನಿಂಗೇನಾಗಬೇಕು? ಸರ್, ಅವರು ನನ್ನ ಅಪಾಯದಲ್ಲಿದ್ದಾಗ ನನ್ನ ಕಾಪಾಡಿದರು. ನನ್ನ ಸಲುವಾಗಿ ಇವಾಗ ಅವ್ರಿಗೆ ಈ ಸಿಚುವೇಶನ್ ಕ್ರಿಯೇಟ್ ಆಗಿರೋದು. ಸೊ ನಾನು ಅವ್ರನ್ನ ಟೇಕ್ ಕೇರ್ ಮಾಡ್ತೀನಿ. ಆದರೆ ನನಗೆ ಸ್ವಲ್ಪ ಟೈಮ್ ಕೊಡಿ ಸರ್. ನಾನು ಹೇಗಾದರೂ ಮಾಡಿ ಇವತ್ತು ಈವ್ನಿಂಗ್ 6:40 ಒಳಗೆ ಬಿಲ್ ಪೇ ಮಾಡಿಬಿಡ್ತೀನಿ ಪ್ಲೀಸ್. ಓಕೆ, 6:40ಗೆ ಪಕ್ಕ ಮಿಸ್ ಇಲ್ಲ ತಾನೆ? ಇಲ್ಲ ಸರ್, ಕಟ್ತೀನಿ. ನೆಕ್ಸ್ಟ್ ನೀವು ಶುಗ ಹತ್ರ ಬಂದ್ಬಿಟ್ಟು, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರೇನು? ನಂಗೆ ಸ್ವಲ್ಪ ರೆಸ್ಟ್ ಬೇಕು, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ಪ್ಲೀಸ್ ಹೇಳಿ. ನನ್ನ ಹೆಸರು ಶುಗ. ಶುಗ, ನಿಮ್ಮ ಪಾಕೆಟಲ್ಲಿ ಮನಿ ಇದ್ದರೆ ಕೊಡ್ತೀರಾ? ಏನಂದೆ ನೀನು ಅಂತ ಶುಗ ಟಕ್ಕನ್ ಬೆಡ್ಡಿಂದ ಮೇಲೆ ಎದ್ಬಿಟ್ಟು ನೀವು ನಿಂತಿರೋ ಡೈರೆಕ್ಷನ್ನ ಬಿಟ್ಟು ಬೇರೊಂದು ಕಡೆ ಸೈಡ್ ತಿರುಗಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಅವ್ರ ಕಣ್ಣಿಗೆ ಬ್ಯಾಂಡೇಜ್ ಕಟ್ಟಿದೆ ಅಲ್ವಾ. ಸೊ ಹಾಗಾಗಿ, ನಿಂಗೆ ಇವಾಗ ದುಡ್ಡು ಬೇಕಾ? ನಿನಗೋಸ್ಕರ ನಾನು ನನ್ನ ಕಣ್ಣು ಕಳ್ಕೊಂಡಿದ್ದು ಸಾಕಾಗಿಲ್ವಾ ನಿನಗೆ? ಏನೋ ತೊಂದರೆಲಿದ್ದಲ್ಲ ಅಂತ ನಿಂಗೆ ಹೆಲ್ಪ್ ಮಾಡೋಕ್ಕೆ ಬಂದು ಇವಾಗ ನಾನು ಕಷ್ಟಪಡ್ತಾಯಿದ್ದೀನಿ. ಎಲ್ಲ ಕತ್ಲು ನನಗೇನು ಕಾಣಿಸ್ತಿಲ್ಲ. ಶುಗ, ನಾನು ಈ ಕಡೆ ಸೈಡ್ ನಿಂತಿದ್ದೀನಿ, ನೀವು ಗೋಡೆ ಸೈಡ್ ತಿರ್ಕೊಂಡು ಮಾತಾಡ್ತಿದ್ದೀರಾ. ಇವಾಗ ತುಂಬ ಮುಖ್ಯನಾ? ಮೊದಲು ನೀನು ನನ್ನ ಹತ್ರ ದುಡ್ಡು ಯಾಕೆ ಹೇಳ್ತಿದ್ಯಾ ಅಂತ ಹೇಳು. ಫೀಸ್ ಕಟ್ಟೋಕ್ಕೆ. ಏನು ಫೀಸ್ ಕಟ್ಟೋಕ್ಕ? ನನ್ನ ಹತ್ರ ಸತ್ಯವಾಗ್ಲೂ ಇವಾಗ ಅಷ್ಟೊಂದು ಅಮೌಂಟ್ ಇಲ್ಲ. ಇದು ಪ್ರೈವೇಟ್ ಹಾಸ್ಪಿಟಲ್ ಆದ್ದರಿಂದ ಫೀಸ್ ಸ್ವಲ್ಪ ಜಾಸ್ತಿನೇ ಇದೆ. ಇವಾಗ ನೀವು ಕೊಟ್ಟಿರಿ ಶುಗ, ನಾನು ಆಮೇಲಿಂದ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ, ಮಿಸ್ ಮಾಡಲ್ಲ. ನಿಮ್ಗೆ ಹೀಗಾಗೋದಕ್ಕೆ ನಾನೇ ಅಲ್ವಾ ಕಾರಣ. ನಾನು ಮಿಸ್ ಮಾಡದೆ ಕೊಟ್ಬಿಡ್ತೀನಿ ನಾನು. ನನ್ನ ಹತ್ರ ಇರೋದೇ ಇಷ್ಟು, ತಗೋ
ಹೋಗಿ ಬಿಲ್ ಪೇ ಮಾಡ್ಬಿಟ್ಟು ಬಾ ಅಂದ್ಬಿಟ್ಟು ಶುಕ ಅವ್ರ ಪ್ಯಾಂಟ್ ಚೆಬ್ನಿಂದ 2000 ರುಪೀಸ್ನ ತೆಗೆದ್ಬಿಟ್ಟು ಬೆಡ್ ಮೇಲೆ ಇಡ್ತಾರೆ. ನೀವು ಅದನ್ನ ತೊಗೊಂಬಿಟ್ಟು ಶುಕ ಇದು ಸಾಕಾಗಲ್ಲ, ಇನ್ನೂ ಅಮೌಂಟ್ ಬೇಕು. ವಾ, ಹಾಗಿದ್ರೆ ನಾನು ನನ್ನ ಕಿಡ್ನಿ ಕಿತ್ಕೊಡ್ಲಾ? ಹೋಗಿ ಎಲ್ಲಾದರೂ ಮಾರಾಕ್ಬಿಟ್ಟು ದುಡ್ಡು ಇಸ್ಕೊಂಡು ಬಾ. ಹೋಗಿ ಪ್ರೈವೇಟ್ ಹಾಸ್ಪಿಟಲಿಗೆ ಏನು ಕರ್ಕೊಂಡು ಬಂದೆ ನಾನು? ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ತಾನೆ? ಅಯ್ಯೋ, ನೀವು ಕೋಪ ಮಾಡ್ಕೋಬೇಡಿ ಶುಗ, ನಾವಿದ್ದ ಪ್ಲೇಸಿಂದ ಈ ಹಾಸ್ಪಿಟಲೇ ಸ್ವಲ್ಪ ಹತ್ರದಲ್ಲಿದ್ದಿದ್ದು, ನಾನು ಅದಕ್ಕೆ ಇಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಬಂದೆ. ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ದುಡ್ಡು ಕೇಳ್ಕೊತೀನಿ ಬಿಡಿ, ನೀವು ರೆಸ್ಟ್ ಮಾಡಿ ಪ್ಲೀಸ್, ಬನ್ನಿ ಮಲ್ಕೊಳ್ಳಿ ಅಂತ ನೀವು ನಮ್ಮ ಶುಗ ಕೈ ಹಿಡ್ಕೊತೀರಾ. ಹೇಯ್, ನಿನ್ನ ಹೆಸರೇನು? ನನ್ನ ನೇಮ್ ವಯನ್. ಓ, ನೀನು NJK ಕಾಲೇಜ್ ಫಸ್ಟ್ ಇಯರ್ ಸ್ಟೂಡೆಂಟಾ? ಹೌದು, ನಿಮಗೆ ಗೊತ್ತು? ನಾನು ಅದೇ ಕಾಲೇಜ್ ಸೆಕೆಂಡ್ ಇಯರ್ CA. ಓಹ್ ರಿಯಲಿ? ಆ್ಯಕ್ಚುಲಿ ನಾನು ನಿನ್ನ ಇದಕ್ಕೂ ಮುಂಚೆ ಒಂದು ಟೈಮ್ ನಮ್ಮ ಕಾಲೇಜ್ ಗ್ರೌಂಡಲ್ಲಿ ನೋಡಿದ್ದೀನಿ ಅನಿಸುತ್ತೆ. ಸೊ ಅದಕ್ಕೆ ಆ ಪುರ್ಕಿಗಳು ನಿನ್ನ ಅಬ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಗ ನಾನು ಬಂದು ಅವ್ರ ಹತ್ರ ಫೈಟ್ ಮಾಡಿ ನಿನ್ನ ಸೇವ್ ಮಾಡಬೇಕು ಅಂದ್ಕೊಂಡೆ. ನಾನು ಕಾರ್ ಶೆಡ್ಡಲ್ಲೇ ಒಂದು ಕಾರ್ನ ಸರ್ವಿಸಿಗೆ ತೊಗೊಂಡೋಗೋಣ ಅಂತ ಬಂದಿದ್ದೆ. ಅದೊಂದು ಪಾರ್ಟ್ ಟೈಮ್ ಜಾಬ್. ಬಟ್ ಇವಾಗ ನೋಡಿದ್ಯಾ ನಂಗೆ ಯಾವ ಗತಿ ಬಂತು ಅಂತ? ಎಲ್ಲ ನಿನ್ನಿಂದನೇ. ಛೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಣ್ಣ. ಏನೋ ಅಣ್ಣನಾ? ಹೇಯ್, ನನಗೆ ಅಪ್ಪ ಅಮ್ಮ ಅಂತಲೇ ಇವಾಗ ಸದ್ಯಕ್ಕೆ ಯಾರೂ ಇಲ್ಲ. ನೀನು ಯಾವಾಗ ನನಗೆ ತಂಗಿಯಾಗಿ ಹುಟ್ಟಿದೆ? ಇನ್ನೊಂದು ಸಲ ನಾನು ಅಣ್ಣ ಗಿಣ್ಣ ಅಂತ ಕರೆದೆ ಅಷ್ಟೇ, ಆಮೇಲೆ ನಾನು ಮನುಷ್ಯನಾಗೇ ಇರಲ್ಲ. ಹೋಗಾಚೆ. ಆ್ಯಂಡ್ ವಾಪಸ್ ಬರ್ತಾ ಏನಾದರೂ ತಿನ್ನೋದಕ್ಕೆ ತೊಗೊಂಡು ಬಾ, ನಂಗೆ ತುಂಬ ಹಶ್ವಾಗ್ತಿದೆ ಅಂದ್ಬಿಟ್ಟು ನಮ್ಮ ಶುಗ ಹಾಗೆ ಬೆಡ್ ಮೇಲೆ ಲೈಡ್ ಆಗ್ತಾರೆ. ನೆಕ್ಸ್ಟ್ ನೀವು ನಿಮ್ಮ ಫ್ರೆಂಡ್ ಕಿರಣ್ಗೆ ಕಾಲ್ ಮಾಡಿಬಿಟ್ಟು ಇವತ್ತು ನಡೆದಿದ್ದು ಎಲ್ಲ ವಿಷಯನೂ ತಿಳಿಸಿ ಅವನ ಹತ್ರ 20,000 ದುಡ್ಡನ್ನ ಸಾಲ ಕೇಳ್ತೀರಾ. ಯಾಕಂದರೆ ಇನ್ನೂ ಎಕ್ಸ್ಪೆನ್ಸಸ್ ಎಲ್ಲ ಇದ್ದಾವೆ ಅಲ್ವಾ. ಸೊ ಹಾಗಾಗಿ ಅವನು ಹೇಗೋ ಅಮೌಂಟ್ನ ಅರೇಂಜ್ ಮಾಡಿ ನಿಮಗೆ GPay ಮಾಡ್ತಾನೆ. ನೀವು ಹಾಸ್ಪಿಟಲ್ ಬಿಲ್ನ ಪೇ ಮಾಡ್ತೀರಾ. ನೆಕ್ಸ್ಟ್ ಟೈಮ್ ಸ್ಕಿಪ್. ಶುಗ ಎತ್ತಲಿ ಮೇಲೆ, ನಂಗೆ ಟೈಮ್ ಆಗ್ತಿದೆ, ನಾನು ಮನೆಗೆ ಹೋಗಬೇಕು. ತಿನ್ನೋದಕ್ಕೆ ಹೇಳಿದ್ರಿ ಅಲ್ವಾ, ಈ ಟೇಬಲ್ ಮೇಲೆ ಊಟದ ಪಾರ್ಸಲ್ ಇಟ್ಟಿದ್ದೀನಿ, ತೊಗೊಂಡು ತಿನ್ನಿ. ಶುಗ ಕೇಳಿಸ್ತಿದ್ಯಾ ನಾನು ಹೇಳ್ತಾ ಇರೋದು? ಬಟ್ ಶುಗ ಎಚ್ಚರನೇ ಆಗ್ತಾಯಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದಾರೆ. ಆವಾಗ ನೀವು ಶುಗ ಕಿವಿ ಹತ್ರ ಹೋಗ್ಬಿಟ್ಟು, ಶುಗ ಪ್ಲೀಸ್ ಎದ್ದೇಳೆ ಮೇಲೆ, ನಾನು ಬೇಗ ಮನೆಗೆ ಹೋಗಬೇಕು, ನಮ್ಮ ಊರಿಗೆ ಹೋಗೋ ಬಸ್ಸು 8 o'clock ಲಾಸ್ಟ್, ಅದು ಬಿಟ್ಟರೆ ಬೇರೆ ಬಸ್ ಸಿಗಲ್ಲ ಅಂತ ಜೋರಾಗಿ ಕಿರಿಸ್ತೀರಾ ಕಂಟಿನ್ಯೂಸ್ ಆಗಿ. ಏಯ್ ಯಾಕೆ ಹಿಂಗೆ ಕೂಗ್ಕೋತಾ ಇದೆಯಾ? ನನ್ನ ಕಿವಿಯೆಲ್ಲ ಕುಯ್ಯಿ ಅಂತಿದೆ. ಇವಾಗಲೇ ನಿನ್ನಿಂದ ನನ್ನ ಕಣ್ಣು ಕಳ್ಕೊಂಡಿರೋ ಸಾಕಾಗಿಲ್ವಾ ನಿನಗೆ? ಮತ್ತೆ ನನ್ನ ಕಿವಿನೂ ಹೊಗೆ ಆಡಿಸ್ಕೋಬೇಕಾ? ಸೈಲೆಂಟಾಗಿ ಎದ್ದೋಳ್ಸೋಕ್ಕಾಗಲ್ವಾ ನಿನಗೆ? ಇಲ್ಲ, ನಾ ಅಪ್ಪಕ್ಕಿಂತ ನಿಮ್ಮನ್ನ ಎಬ್ಬಿಸ್ತಾನೆ ಇದ್ದೆ ಶುಗ, ಬಟ್ ನೀವೇ ಎದ್ದೇಳಲಿಲ್ಲ. ಸರಿ, ನಾನೀಗ ವಾಶ್ರೂಮ್ ಯೂಸ್ ಮಾಡಬೇಕು, ಸ್ವಲ್ಪ ಹೆಲ್ಪ್ ಮಾಡೋ ನನಗೆ. ವಾಟ್, ನಾನಾ? ಹೌದು, ಮತ್ತೆ ನೀನೇ, ಮತ್ತಿನ್ಯಾರು? ಅಲ್ಲ, ನಾನು ಹೇಗೆ? ಹೇಯ್, ಜಾಸ್ತಿ ಓವರ್ ಥಿಂಕ್ ಮಾಡಬೇಡ. ನನ್ನ ಜಸ್ಟ್ ವಾಶ್ರೂಮ್ ಡೋರ್ವರೆಗೂ ಕರ್ಕೊಂಡು ಹೋಗೋ ಸಾಕು, ಮುಂದಕ್ಕೆ ನಾನೇ ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಇರಿ, ನಾನು ಯಾರನ್ನಾದ್ರೂ ಬಾಯ್ನ ಕರಿತೀನಿ. ಹೇಯ್, ನಾನು ಡೋರ್ ಹತ್ರ ತಾನೇ ಬಿಡೋದಕ್ಕೆ ಹೇಳಿದೆ, ಅದು ಕಷ್ಟನಾ ನಿನಗೆ? ಯಾರನ್ನೂ ಕರಿಬೇಡ, ಬಾ, ನನ್ನ ನೀನೇ ಕರ್ಕೊಂಡು ಹೋಗು. ಅಯ್ಯೋ, ನಂಗೆ ಟೈಮ್ ಆಗ್ತಿದೆ. ಏನಂದೆ? ಏನಿಲ್ಲ, ಬನ್ನಿ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಶುಗ ಹೇಗೋ ಕಷ್ಟಪಟ್ಟು ವಾಶ್ರೂಮ್ನ ಯೂಸ್ ಮಾಡಿ ಆಚೆ ಬರ್ತಿದ್ದಾಗೆ ಕಾಲು ಜಾರಿ ದುಬ್ಬನ್ ಬೀಳ್ತಾರೆ ಕೆಳಗಡೆ. ಅಯ್ಯೋ ಶುಗ, ಏನಾಯಿತು ನಿಮಗೆ? ಕಣಿ ಕೇಳು, ಕಾಣಿಸ್ತಿಲ್ವಾ ನಾನು ಕಾಲು ಜಾರಿ ಬಿದ್ದಿದ್ದು? ನನಗೆ ಎಲ್ಲಿ ಹೇಗೆ ನಡಿಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಕೈ ಕೊಡು ಮೊದಲು, ಮೇಲೆತ್ತು ನನ್ನ. ಓಕೆ. ನೆಕ್ಸ್ಟ್ ನೀವು ಶುಗ ಶೋಲ್ಡರ್ಸ್ನ ಹಿಡಿದು ಮೇಲೆತ್ತಿ ಬೆಡ್ ಮೇಲೆ ತಂದು ಕೂರಿಸ್ತೀರಾ. ಶುಗ ಕಾಲು ಬೇರೆ ಸ್ವಲ್ಪ ಟ್ವಿಸ್ಟಾಗಿ ಪೇಯ್ನ್ ಆಗ್ತಿದೆ. ಶುಗ, ಆರ್ ಯು ಓಕೆ? ಐ ಆಮ್ ನಾಟ್ ಓಕೆ. ವಯನ್, ಸ್ವಲ್ಪ ನನ್ನ ಕಾಲು ಹೊತ್ತು ಪೇಯ್ನ್ ಆಗ್ತಿದೆ ನನಗೆ. ಹಾಂ, ನಾನಿವಾಗ ನಿಮ್ಮ ಕಾಲು ಹೊತ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆಗೆ ಹೋಗೋದು ಯಾವಾಗ ನಾನು? ಇರಿ, ಡಾಕ್ಟರ್ನ ಕರಿತೀನಿ ನಾನು. ಡಾಕ್ಟರ್, ಓಹ್ ಥ್ಯಾಂಕ್ ಗಾಡ್, ನೀವೇ ಬಂದ್ರಾ? ಡಾಕ್ಟರ್, ಅದು ಏನಮ್ಮ ಹೇಳ್ತಿದ್ದೆ ಇಷ್ಟೊತ್ತು? ನೀನು ಮನೆಗೆ ಹೋಗ್ತೀಯಾ? ನಿನ್ನ ಪಾಡಿಗೆ ನಿನ್ನ ಮನೆಗೆ ಹೋಗ್ಬಿಟ್ರೆ ಈ ಪೇಷಂಟ್ನ ನೋಡ್ಕೊಳ್ಳೋದು ಯಾರು? ಇವರು ಸಂಪೂರ್ಣ ನಿನ್ನ ಜವಾಬ್ದಾರಿ. ನೀನೇ ಇವ್ರ ಜೊತೆಗಿದ್ದು ಇವ್ರಿಗೆ ಏನು ಬೇಕು ಬೇಡ ಎಲ್ಲ ನೀನೇ ನೋಡ್ಕೋಬೇಕು. ಹಾಂ ಡಾಕ್ಟರ್, ಅದಕ್ಕೆ ಅಂತ ನರ್ಸ್ ಇರ್ತಾರಲ್ವಾ, ಅವ್ರು ನೋಡ್ಕೊಳ್ಳಲ್ವಾ? ನರ್ಸ್ ಇರೋದು ಟೈಮ್ ಟು ಟೈಮ್ ಮಿಸ್ ಮಾಡದೆ ಇಂಜೆಕ್ಷನ್ ಗ್ಲೂಕೋಸ್ನೆಲ್ಲ ಕೊಟ್ಟು ಆಗಿರೋ ಗಾಯಕ್ಕೆ ಟ್ರೀಟ್ಮೆಂಟ್ ಮಾಡಿ ಪೇಷಂಟ್ ಕಂಡೀಷನ್ ಹೇಗಿದೆ, ಏನಾದರೂ ತೊಂದರೆ ಆಗ್ತಿದ್ಯೋ ಅಂತ ನೋಡ್ಕೊಳ್ಳೋದಕ್ಕೆ. ಅವ್ರಿಗೂ ಡೇ ಫುಲ್ ಆ್ಯಂಡ್ ನೈಟ್ ಡ್ಯೂಟಿ ಇರುತ್ತೆ. ಒಬ್ಬ ಪೇಷಂಟ್ನೇ A to Z ಕೇರ್ ಮಾಡ್ತಾ ಕೂರೋಕ್ಕಾಗಲ್ಲ, ಯಾಕಂದರೆ ಅವರು ಬೇರೆ ಬೇರೆ ಪೇಷಂಟ್ಗಳನ್ನೂ ನೋಡ್ಕೋಬೇಕಾಗುತ್ತಲ್ವಾ? ಹೌದು ಡಾಕ್ಟರ್, ಕರೆಕ್ಟು. ಮತ್ತೇನೇನು, ಇವರು ಈ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗೋವರೆಗೂ ನೀವೇ ಇವ್ರನ್ನ ನೋಡ್ಕೋಬೇಕು. ಅರ್ಥ ಆಯ್ತಾ? ಓಕೆ, ಅರ್ಥ ಆಯಿತು ಡಾಕ್ಟರ್. ಇವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? 2 days ಆಗುತ್ತೆ. ಅಲ್ಲಿವರೆಗೂ ನಾನು ಇಲ್ಲೇ ಇರಬೇಕಾ? ಏನಮ್ಮ ಹಿಂಗೆ ಕೇಳ್ತಿದ್ಯಾ? ನಾವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲೇ ಇದ್ದು ನೋಡ್ಕೊಳ್ಳಿ. ಹೇಳೋದನ್ನೇ ಬಿಟ್ಟಿದ್ದೆ.
2 ಡೇಸ್ವರೆಗೂ ಪೇಷಂಟ್ ಇಲ್ಲೇ ಸ್ಟೇ ಇರೋದಕ್ಕೆ ಎಕ್ಸ್ಟ್ರಾ ಬೆಡ್ ಚಾರ್ಜ್ ಆಗುತ್ತೆ, ಸೊ ಕೌಂಟರ್ ಹತ್ರ ಬಿಲ್ ಕಟ್ಬಿಡಿ ಅಂತ ಆ ಡಾಕ್ಟರ್ ನಿಮಗೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟು ಹೋಗ್ತಾರೆ. ನೀವು ಇವಾಗ ಏನು ಮಾಡಲಿ? ನಾನು ಅಪ್ಪ ಅಮ್ಮ ಇಬ್ಬರು ಯಾಕಿನ್ನೂ ಮನೆಗೆ ಬಂದಿಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಏನೋ ಒಂದು ಸುಳ್ಳು ಹೇಳಬೇಕು ಇವಾಗ. ನೆಕ್ಸ್ಟ್ ಟೈಮ್ ಸ್ಕಿಪ್. ಹಲೋ ಅಮ್ಮ. ವಯನ್, ಎಲ್ಲಿದ್ಯಾ ನೀನು? ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಟೈಮ್ ಅಲ್ಲೇ ಇವಾಗ 8:30. ನಿನಗೆ ಕಾಲೇಜ್ ಇಷ್ಟವರೆಗೂ ಇರುತ್ತಾ? ಅಮ್ಮ ನಾನಿವಾಗ ನನ್ನ ಫ್ರೆಂಡ್ ಮನೇಲಿದ್ದೀನಿ. ಎಂಥ ಫ್ರೆಂಡು? ಬಂದರೆ ನೀನು ಕಾಲ್ ಮುರಿತೀನಿ ನೋಡು. ನನಗೂ ನಿನ್ನ ಅಪ್ಪಂಗೂ ಒಂದು ಮಾತು ಹೇಳಿದೆ, ನಿನ್ನ ಫ್ರೆಂಡ್ ಮನೇಲಿ ಯಾಕೆ ಇದೆಯಾ? ಅಲ್ಲಿಗೆ ಯಾಕೆ ಹೋದೆ? ಅಮ್ಮ, ನಂಗೆ ಬಸ್ ಮಿಸ್ ಆಯಿತು ಮಾ. ನಮ್ಮ ಊರು ಬೇರೆ ಸಖತ್ ದೂರ ಅಲ್ವಾ? ಈ ಕತ್ಲಲ್ಲಿ ಯಾಕೆ ಹೋಗ್ತೀಯ ವಯನ್? ನಮ್ಮ ಮನೆಗೆ ಬಾ ಅಂತ ನನ್ನ ಫ್ರೆಂಡು ಕಿರಣ್ ಕೀರ್ತಿ ನನ್ನ ಅವಳ ಮನೆಗೆ ಕರ್ಕೊಂಡು ಬಂದ್ಬಿಟ್ಲು. ಸರಿ, ನಂಗೆ ಯಾಕೆ ಒಂದು ಫೋನ್ ಮಾಡೋ ತಿಳಿಸಿಲ್ಲ ನೀನು? ಇಷ್ಟೊತ್ತಾರು ನನ್ನ ಮಗಳು ಮನೆಗೆ ಯಾಕೆ ಬರಲಿಲ್ವಲ್ಲ ಅಂತ ನಾನು ನಿನ್ನ ಅಪ್ಪನ ಭಯ ಬೀಳ್ತೀವಿ ಅನ್ನೋ ಜ್ಞಾನ ಬೇಡ ನಿನಗೆ? ನೀನು ಫಸ್ಟ್ ಇಯರ್ ಜಾಯ್ನ್ ಆಗಿ ಇನ್ನೂ 1 ವೀಕು ಸರಿಯಾಗಿ ಕಳೆದಿಲ್ಲ, ಆವಾಗಲೇ ಫ್ರೆಂಡ್ ಮನೆ ಮನೆ ಅಂತ ಹೋಗೋದಕ್ಕೆ ಶುರು ಮಾಡಿಬಿಟ್ಟಾ? ಇದೆಂಥ ಬುದ್ಧಿ ಕಲ್ತಿದ್ಯಾ ವಯನ್? ಮನೆಗೆ ಬಾ ನೀನು. ನಿನ್ನ ಕಾಲ್ ಮೆರೆದು ನಿನ್ನ ಕೈ ಕೊಡ್ತೀನಿ. ಮಾ ಪ್ಲೀಸ್ ಬೈಬೇಡಮ್ಮ, ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಇವಾಗಷ್ಟೇ ಚಾರ್ಜ್ ಮಾಡಿ ಆನ್ ಮಾಡಿದೆ. ನಾಳೆ ಕಾಲೇಜ್ ಮುಗಿತಿದ್ದಾಗೆ ಕಾಲೇಜ್ ಮುಗಿಸ್ಕೊಂಡು ನೇರ ಮನೆಗೆ ಬಂದುಬಿಡ್ತೀನಿ. ಇವಾಗ ಫೋನ್ ಇಡು ನೀನು, ಬಾಯ್. ಹೇಯ್ ವಯನ್. ಛೇ, ಕಟ್ ಮಾಡಿಬಿಟ್ಲು. ಲೇ, ಏನಂತೆ? ವಯನ್ ಎಲ್ಲಿದ್ದಾಳೆ ಇವಾಗ? ಅವಳ ಫ್ರೆಂಡ್ ಮನೇಲಿದ್ದಾಳಂತೆ. ಯಾರೋ ಕೀರ್ತಿ ಅನ್ನೋ ಹೊಸ ಫ್ರೆಂಡ್ ಇಟ್ಬಿಡ್ತಾಳೆ ನಿಮ್ಮ ಮಗಳು. ಲೈ, ನಾವಾಗಲೇ ಹೇಳಿದೆ ತಾನೇ ಅವಳು ಎಲ್ಲಿಗೂ ಹೋಗಿರಲ್ಲ, ಎಲ್ಲೋ ಫ್ರೆಂಡ್ ಜೊತೆಗೆ ಇರ್ತಾಳೆ ಅಂತ. ಸುಮ್ಮನೆ ನೀನು ಟೆನ್ಷನ್ ಆಗೋದಲ್ದೆ ನನಗೂ ಟೆನ್ಷನ್ ಕೊಡ್ತೀಯಾ? ಬಾ, ಬಂದು ಊಟ ಬಡಿಸು. ನೆಕ್ಸ್ಟ್ ಇಲ್ಲಿ ನಿಮ್ಮ ಸೈಡ್ ನೋಡಿದರೆ ನೀವು ಶುಗಕಾಯಿಗೆ ಊಟನ ಕೊಟ್ಬಿಟ್ಟು ತಿನ್ನೋದಕ್ಕೆ ಹೇಳ್ತೀರಾ. ವಯನ್, ಏನಿದು? ಹಾಂ, ರೈಸ್ ಆ್ಯಂಡ್ ರಸಮ್. ಎಂಥದ್ದು? ಇವಾಗ ಇದನ್ನು ತಿನ್ಬೇಕಾ ನಾನು? ಹೌದು, ಯಾಕೆ? ನನಗೆ ಈ ರಸಮ್ ಎಲ್ಲ ಇಷ್ಟ ಆಗಲ್ಲ ವಯನ್, ನನಗೆ ಬೇರೆ ಏನಾದರೂ ತೊಗೊಂಡು ಬಾ, ಹೋಗು. ಇದೇ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ತು ಅಂತ ತಂದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿ ಶುಗ. ಎಂಥ ಅಡ್ಜಸ್ಟ್ಮೆಂಟು? ಇಲ್ಲಿ ನೋಡು, ನನಗೆ ಇದೆಲ್ಲ ಬೇಡ. ನಾನು ನಿನಗೋಸ್ಕರ ನನ್ನ ಕಣ್ಣೇ ಕಳ್ಕೊಂಡಿದ್ದೀನಿ, ಆದರೆ ನೀನು ನನ್ನ ಟ್ರೀಟ್ ಮಾಡೋ ರೀತಿ ಇದೆನಾ? ನನಗೆ ಇವಾಗ ಮಸಾಲೆ ದೋಸೆ ತಿನ್ನಬೇಕು ಅನ್ನಿಸ್ತಿದೆ, ಹೋಗಿ ತಗೊಂಡು ಬಾ. ಇಷ್ಟೊತ್ತಲ್ಲ? ಜಾಸ್ತಿ ಏನು ಟೈಮ್ ಆಗಿಲ್ಲ, ಸಿಗುತ್ತೆ, ಹೋಗಿ ಪಾರ್ಸಲ್ ತೊಗೊಂಡು ಬಾ. ಶುಗ, ಟೈಮ್ ಇವಾಗಲೇ 10:45 ಗೊತ್ತಾ? ಇಷ್ಟೊತ್ತಲ್ಲೆಲ್ಲ ಯಾರೂ ಮಸಾಲೆ ದೋಸೆ ಮಾಡಲ್ಲ. ಹೇಯ್, ನನ್ನ ಕಿವಿ ಮೇಲೆ ಏನು ದಾಸವಾಳೋದಕ್ಕೆ ಎಲ್ಲ ಇಡೋದಕ್ಕೆ ನೋಡ್ತಾ ಇದೀಯಾ? ನನ್ನ ಪಕ್ಕದ ಬೆಡ್ಡಲ್ಲಿರೋ ಪೇಷಂಟ್ ಒಂದು 10 ನಿಮಿಷಕ್ಕೂ ಮುಂಚೆ ನೀನು ಫೋನಲ್ಲಿ ಮಾತಾಡೋಕೆ ಆಚೆ ಹೋಗಿದ್ದಲ್ಲ, ಅವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರು ನನ್ನ ಹತ್ರ. ಇವಾಗ ಇಷ್ಟು ಬೇಗ 10:45 ಆಗ್ಬಿಡ್ತಾ ನಿನಗೆ? ಈ ನಾಟಕಗಳೆಲ್ಲ ನನ್ನ ಹತ್ರ ಬೇಡ, ಮರ್ಯಾದೆಯಿಂದ ನಾನು ಕೇಳಿದ್ದನ್ನು ತೊಗೊಂಡು ಬಾ, ಹೋಗಿ ತಗೊಂಬಾ, ಹೋಗಿ. ಸರಿ ಆಯಿತು, ತರ್ತೀನಿ, ವೆಯ್ಟ್ ಮಾಡಿ. ಛೇ, ದುಡ್ಡು ಸೇವ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲ್ಲ ಅನ್ಸುತ್ತೆ. ಏನದು ಗೊಣಗೊಣ ಅಂತ ಒಬ್ಬಳೇ ಏನೋ ಮಾತಾಡ್ತಿದ್ಯಲ್ಲ? ಏನಿಲ್ಲ ಶುಗ, ತರ್ತೀನಿ ಇರಿ ಅಂದ್ಬಿಟ್ಟು ನೀವು ಹಾಸ್ಪಿಟಲ್ ಬಿಟ್ಟು ಆಚೆ ಹೋಗ್ತೀರಾ. ನೆಕ್ಸ್ಟ್ ಟೈಮ್ ಸ್ಕಿಪ್. ಶುಗ, ಇವಾಗ ಓಕೆನಾ ನಿಮಗೆ? ಇವಾಗ ಸಮಾಧಾನ ಆಯಿತಾ? ಸಮಾಧಾನ ಆಯಿತು. ಮಸಾಲೆ ದೋಸೆ ಸಖತ್ ಟೇಸ್ಟಾಗಿತ್ತು. ಸರಿ, ನೀನು ತಿಂದ? ಇನ್ನೂ ಇಲ್ಲ, ಇವಾಗ ತಿಂತೀನಿ. ಏಯ್, ಮತ್ತದೇ ರಸಮ್ ಸ್ಮೆಲ್ ಬರ್ತಿದೆ. ಹೌದು, ನಾನಿವಾಗ ರೈಸ್ ಆ್ಯಂಡ್ ರಸಮ್ನೇ ತಿಂತಿರೋದು. ಏಕೆ? ಯಾಕೆ ಅಂದರೆ ಫುಡ್ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ? ನನ್ನಮ್ಮ ಹೇಳಿದ್ದಾರೆ ಊಟನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅಂತ. ಅದು ಅಲ್ಲದೆ ನನಗೆ ರಸಮ್ ಅಂದರೆ ಸಖತ್ ಇಷ್ಟ ಆಗುತ್ತಾ ಅಂತ ನೀವು ಊಟ ಮಾಡಿಕೊಂಡೆ ಕಂಟಿನ್ಯೂಸ್ ಆಗಿ ಶುಗ ಜೊತೆ ಮಾತಾಡ್ತಿದ್ದೀರಾ. ಶುಗಾಗೆ ಅಟ್ ಪ್ರೆಸೆಂಟ್ ಇವಾಗ ಅವ್ರ ಕಣ್ಣು ಕಾಣಿಸ್ತೇ ಇದ್ದರು ನಿಮ್ಮ ಮಾತುಗಳನ್ನೆಲ್ಲ ಅವ್ರ ಎರಡೂ ಕಿವಿಯಾರೆ ತುಂಬ ಸಮಾಧಾನದಿಂದ ಕೂತು ಕೇಳಿಸ್ಕೊತಾ ಇದ್ದಾರೆ. ಅವ್ರಿಗೆ ಇದೆಲ್ಲ ಹೊಸದಾಗಿದೆ. ಶುಗಾಗೆ ಹೆಣ್ಮಕ್ಳು ಅಂದರೆ ಗೌರವ ಜಾಸ್ತಿ. ಬಟ್ ಇದುವರೆಗೂ ಶುಗ ಯಾವ ಹುಡುಗಿರ ಜೊತೆಗೂ ಅಷ್ಟಾಗಿ ಮಿಂಗಲಾಗಿ ಮಾತಾಡಿರಲ್ಲ. ನಿಮ್ಮ ಜೊತೆಗೆ ನಿಮ್ಮ ಜೊತೆನೇ ಫಸ್ಟ್ ಟೈಮ್ ಈ ರೀತಿ ಎಲ್ಲ ಮಾತಾಡ್ತಾ ನಿಮ್ಮ ಮಾತುಗಳನ್ನ ಕೇಳಿಸ್ಕೊತಾ ಇದ್ದಾರೆ. ಅವರಿಗೆ ಈ ಕ್ಷಣಗಳು ಒಂಥರ ಇಷ್ಟ ಆಗ್ತಿದೆ. ಓಕೆ, ಈ ಸ್ಟೋರಿನ ಇಲ್ಲಿಗೆ ಸ್ಟಾಪ್ ಮಾಡ್ಕೋತೀನಿ. ಯಾಕೋ ಬಿಟ್ಟರೆ ಟ್ರೈನ್ ಥರ ಹೋಗ್ತಾನೆ ಇದೆ. ಆ್ಯಕ್ಚುಲಿ ಇದು ಒನ್ ಶಾಟಲ್ಲೇ ಮುಗಿಸೋಣ ಅಂದ್ಕೊಂಡೆ, ಬಟ್ ಆಗ್ತಾಯಿಲ್ಲ. ಇನ್ನೂ 1-2-3 ಪೇಜಸ್ ಅಷ್ಟು ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಪಾರ್ಟ್ 2/2 ಹಾಕ್ತೀನಿ, ಓಕೆನಾ? ನಂಗೆ ಗೊತ್ತು ನೀವೆಲ್ಲ ನನ್ನ ಮನಸ್ಸಲ್ಲೇ ಚೆನ್ನಾಗಿ ಬೈಕೋತಾ ಇದ್ದೀರಾ ಅಂತ. ಬಟ್ ಏನು ಮಾಡಲಿ, ಸ್ಟೋರೇಜ್ ಜಾಸ್ತಿ ಆದರೆ ವಿಡಿಯೋನೇ ಸೇವ್ ಮಾಡೋಕ್ಕಾಗಲ್ಲ, ಡ್ಯೂರೇಷನ್ ಜಾಸ್ತಿ ಬಂದುಬಿಡುತ್ತೆ. ಸೊ ಅದಕ್ಕೆ ನಿಮಗೆ ಈ ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇನ್ನೊಂದು ವಿಚಾರ, ಈ ಸ್ಟೋರಿಗೆ ಐಡಿಯಾಸ್ಗಳನ್ನ ಕೊಟ್ಟಿದ್ದು ಮೈ ಸಿಸ್ಟರ್ ಶ್ರೋ. ಥ್ಯಾಂಕ್ ಯು ಶ್ರೋಮಿನ್. ನಂಗೆ ಗೊತ್ತಿಲ್ಲ ನೀನು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯೇ ನಾನು ಸ್ಟೋರಿನ ಕ್ರಿಯೇಟ್ ಮಾಡಿ ಹೇಳಿದ್ದೀನೋ ಇಲ್ವೋ ಅಂತ, ಬಟ್ ಏನೋ ಒಂದು ಕ್ರಿಯೇಟ್ ಮಾಡಿದ್ದೀನಿ.
ನೀನು ಜಾಸ್ತಿನೇ ಐಡಿಯಾಸ್ಗಳನ್ನ ಕೊಟ್ಟಿದ್ಯಾ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಂಗೆ ಈ ಸ್ಟೋರಿ ಲೈಕ್ ಆಯಿತೋ ಇಲ್ವೋ ಅಂತ ಮರಿದಂಗೆ ಒಂದು ಸಂದೇಶವನ್ನು ರವಾನಿಸಿಬಿಡು, ಸರಿನಾ? ನೆಕ್ಸ್ಟ್ ಎಫ್ ಅಲ್ಲಿ ಮತ್ತೆ ಮೀಟಾಗೋಣ. ಅಲ್ಲಿವರೆಗೂ ಗುಡ್ ಬೈ. ಥ್ಯಾಂಕ್ ಯು ಮೀಸ್.